ಏನು ಮಾಡ್ಬೇಕಮ್ಮ ತಾಯಿ, ಯಾರನ್ನ ಕುಂಡ್ರಿಸ್ಕೊಂಡು ಬಗೆಹರಿಸ್ಕೋಬೇಕು ಕಣಮ್ಮ. ಸೌಮ್ಯ, ಹಿಂಗೆ ಇದ್ರೆ ಆಗಲ್ಲ. ಅದೇನು ಕುಂಡ್ರಿಸ್ಕೊಂಡು ನಾವು ಬಗೆಹರಿಸ್ಕೋಬೇಕು. ಒಂದಿಟ್ಟು ಇವಾಗ ಅದನ್ನು ರೋಡು ಪಡುನು ಬಿಡ್ತೀವಿ ಅಂತ ಹೇಳೋದು. ಆ ರೋಡ್ ಬಿಟ್ಟು ಅಲ್ಲಿ ಮೇಲೆ ಬಿಡಿಸ್ಕೊಂಡ್ರೆ ಆಯ್ತು ನಾವು ಅಷ್ಟೇ. ಇವಾಗ ನೋಡಿ ಅಂತ ಕೆಲಸ ಆಯಿತು, ಬಿಡಲೇಬೇಕು ಇವಾಗ ನಾವು. ಬಿಡಲಿಲ್ಲ ಅಂದ್ರೆ ಅವ್ರಿಗೇನು ಇವಾಗೇನು ತೊಂದರೆ ಆಗಲ್ಲ, ಸಿ ಓಡಾಡ್ತಾರೆ ಇವಾಗ. ಇವಾಗ ನೋಡಿ ಅಂತ ಕೆಲಸ ಆಗೈತೆ. ಇದು ಒಳ್ಳೆ ಸಾಹಸ ಆಯ್ತಲ್ಲಪ್ಪ ಅನ್ನಿಸ್ತೈತೆ. ಮತ್ತೆ ಯಪ್ಪ ಅವಳಿದ್ದು ಬೇಡ ಒರ್ಸಿತಾ. ಅಯ್ಯೋ ಅವಳು ಹಿಡಿದಿದ್ದೆ ಆಟ, ಅವಳನ್ನ ಕೇಳೋಕ್ಕಾಗಲ್ಲ. ನಾಳೆ ಹೋಗಿ ಎಲ್ಲ ಕೇಳಿಲ್ಲ ನಿಸ್ಕೊಂಬಂದಿದ್ದೀನಿ. ಅವ್ರು ಕೇಳಲ್ಲ, ಬಿಡೋದಿಲ್ಲ. ಯಾಕೆ ಸುಮ್ಮನೆ ಇಲ್ಲೋಡು ನಾವು ಮೇಲ್ಗಡೆ ರೋಡ್ ಬಿಡ್ತೀವಿ ಕಣಮ್ಮ ಅಂತ ಹೇಳೋದು. ಹೇಳಿ ಅದೇನು ಕುಕ್ಕೊಂಡು ಬಗೆಹರಿಸ್ಕೋಬೇಕು. ಇಲ್ಲ ಅಂತಂದರೆ ಆಗಲ್ಲ ಕಣಮ್ಮ ಸೌಮ್ಯ. ಮತ್ತೆ ಅಲ್ಲೋಡಲ್ಲಿ ವರ್ಷಿತ ಬರ್ತಾ ಇದ್ದಾಳೆ. ವರ್ಷಿತನ ಕರಿ. ಅವಳು ವರ್ಷಿತಂದು ಒಂದು ಸ್ವಲ್ಪ ದೌಲತ್ತು. ಇವಳನ್ನ ಕರಿ, ಇವಳೊಂದು ಸ್ವಲ್ಪ ವಾಸಿ ದೊಡ್ಡವಳು. ಇವಳೆ ಕರಿ ತಿಂತಾಳೆ. ಬಾರಮ್ಮ ಹರ್ಷಿತ, ಯಾವಾಗ ಬಂದಿದ್ದೆ ಬಾ. ನಾನು ಮೊನ್ನೆ ಬಂದಿದ್ದೆ ಕಣತ್ತೆ, ಚೆನ್ನಾಗಿದೆಯೇ? ಈಗ ನೋಡಮ್ಮ ಹಿಂಗೈದೀನಿ. ಅಯ್ಯೋ ನಮ್ದಂತೂ ಹೇಳ್ಬಾರ್ದು ಕಣಮ್ಮ, ಬೋಲ್ ಪಾಟು. ಬಾ ಬಾ, ಯಾವಾಗ ಬಂದಿದ್ದೆ? ನಿನ್ನ ಮಗ ಇಲ್ಲೇ ಇದ್ದಾನಲ್ವಿ? ನಾನು ಮನೆದಿನ ದೋಸೆ ಮಾಡಿದ್ವಾ, ಬಿಟ್ರಟ್ ಪಲ್ಯ ಮಾಡಿ ದೋಸೆ ಮಾಡಿದ್ರಿ. ಬಾರಪ್ಪ ತಿನ್ನು ಅಂತ ಹೇಳಿ ಎಷ್ಟೆಷ್ಟ ಕರೆದೆ, ಬರಲೇ ಇಲ್ಲ ನಿಮ್ಮ ಪಾಪ. ಎಷ್ಟು ಸತಿ ಕರೆದಮ್ಮ. ಹೌದೇನು? ಅವನು ಹಂಗೇನೆ ಯಾರ ಮನೆಗೂ ಹೋಗಲ್ಲ. ಅಯ್ಯೋ ನಮ್ಮ ಮನೆಗಳಾಗೇನೋ ಉಂಡಿದ್ದೇನೆ, ಅವನ ಮನೆಯಾಗೆ ಸರಿಯಾಗಿ ಉಂಬಲ್ಲ. ಅವನು ಹಂಗೇನೆ ಸ್ವಲ್ಪ ನಮ್ಮ ಹುಡುಗ. ಅವನೆಲ್ಲೂ ಹೋಗಲ್ಲ. ಅವ್ನು ಪರಿಚಯ ಇರತ್ತಕ್ಕ ಅಷ್ಟೇ ಹೋಗೋದು. ಹೋದ್ರೂ ಜಾಸ್ತಿ ಊಟ ಗೀಟ ಅದೆಲ್ಲ ಇಲ್ಲ. ಸುಮ್ಮನೆ ಹೋಗ್ತಾನೆ ಬರ್ತಾನೆ ಅಷ್ಟೇ. ಅವ್ನು ಹಂಗೆಲ್ಲ ಏನು ಯಾರ ಮನೆಯಾಗ ಉಂಬೋದು, ಯಾರ ಮನೆ ತಕ್ಕನ ಹೋಗೋದು, ಅವ್ನಿಗೆ ಅದೆಲ್ಲ ಅಭ್ಯಾಸನೇ ಇಲ್ಲ ಕಣತೆ. ಏನು ಮಾಡೋದು? ಬಾರಕ್ಕ ಬಾ, ಕಾಫಿ ಕುಡಿವಂತೆ ಬಾ. ಬಾರಕ್ಕ, ಸ್ವಲ್ಪ ಪುರಿ ಆದ್ರೂ ಮಾಡ್ತೀನಿ ಬಾ, ಮಂಡಕ್ಕಿ ಮಾಡ್ತೀನಿ. ಇಲ್ಲಿ ನಮ್ಮ ಫ್ರೆಂಡ್ ಮಂತಕ್ಕೆ ಹೋಗಿ ಬರೋಣ ಅಂತ. ಅವಳು ಬಂದಿದ್ದಾಳೇನ, ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೆ. ಸುಮ್ಮನೆ ನಿಂಗೆ ಬಂದೆ. ಬೇಜಾರಾಯ್ತಾ? ನಾನು ಬಂದಿದ್ದೆ ಊರಿಗೆ, 2 ದಿನ ರಜಾ ಹಾಕೊಂಡು. ಅದಕ್ಕೆ ಸುಮ್ಮನೆ ಹಿಂಗೆ ಬಂದೆ. ಬಾರಮ್ಮ ಬಾ, ಕಾಫಿ ಕಾಸ್ತಾಳೆ. ಪಕೋಡ ಮಾಡಿ ಮಂಡಕ್ಕಿ ಉರಿಯಮ್ಮ. ಮಂಡಕ್ಕಿನ ಒಗ್ಗರಣೆ ಮಾಡಿ ಚೆನ್ನಾಗಿರ್ತವೆ. ಬಾ ಬಾ, ಅಪರೂಪಕ್ಕೆ ಬಂದಿದ್ದೀಯ, ಬಾರಮ್ಮ ಬಾ, ಒಳಗೆ ಬಾ. ಬಿಡತ್ತೆ ಅತ್ತ. ಇನ್ನೇನು ಹೋಗ್ತೀನಿ ಬಿಡು, ಟೈಮ್ ಆಗುತ್ತೆ. ಬಾರಕ್ಕ, ಅತ್ಲಾಗೆ ಇನ್ನೆಷ್ಟೊತ್ತಾಗುತ್ತೆ? ಇನ್ನೇನು ಒಂದು ಸ್ವಲ್ಪ ಹೊತ್ತಾಗುತ್ತೆ. ಬಾರಕ್ಕ ಬಾ. ಅತ್ತೆ ಕರ್ಕೊಂಬರತ್ತೆ, ನಿನ್ಗೆ ಗೊತ್ತಾಗಲ್ವೇ? ದಾರಿ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದೆಯಾ, ಕರ್ಕೊಂಬ. ಬಾರಮ್ಮ ಬಾ ಬಾ, ಒಳಗೆ ಬಾ. ಕರಿತಾ ಇದ್ದೀವಿ, ಬಲ್ವಂತ ಮಾಡ್ತಾ ಇದ್ದೀವಿ, ಬಾ. ಏನು ಬಾ ಒಳಕ್ಕೆ. ಕೂತ್ಕ ಬಾ, ಕೂಕಳಮ್ಮ, ಕೂಕ. ಇಲ್ಲೋಡು, ಏನೂ ಬೇಡ, ಮಂಡಕ್ಕಿ ಮಾಡಬೇಡ, ಬೋಂಡ ಮಾಡಬೇಡ, ಏನೂ ಮಾಡಬೇಡಮ್ಮ. ಇಲ್ಲೋಡು, ನನಗೇನು ತಿಂಬಕ್ಕಾಗಲ್ಲ. ಇಲ್ಲೋಡು, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ, ನಾನು ಮಂಡಕ್ಕಿ ತಿನ್ನಲ್ಲ. ಚಿಕನ್ ಆದ್ರೂ ತರಿಸ್ತೀನಿ ಇರ್ರಿ ಅಕ್ಕ. ಅಪರೂಪಕ್ಕೆ ಬಂದಿದ್ದೀರಾ. ನಮ್ಮ ಸುಂದ್ರಿ ಎಲ್ಲೋ ಹೋಗೈತಲ್ಲ, ಕಾಣಿಸ್ತಾ ಇಲ್ಲ. ಬೆಳಗಿಂದ ನನ್ನ ಮನೆ ಕಡೆಗೂ ಬಂದಿಲ್ಲ. ಎಲ್ಲಿಗೆ ಹೋಗೈತೆ? ಏನಾದರೂ ಗಾಡಿಗೆ ಹೋಗೈತಾ? ಮೊದಲು ನಾನೊಂದು ಫೋನ್ ತೊಗೊಬಿಟ್ಟು, ನನ್ನ ಫೋನ್ ಹಾಳಾಗ್ಬಿಟ್ಟಿದೆ. ಫಸ್ಟ್ ನಾನೊಂದು ಫೋನ್ ತೊಗೋಬೇಕು. ಈಗ ವರ್ಷಿತಾ, ನೀನು ಏನೋ ತಿಳ್ಕೊಂತಿ ಅಂತ ಹೇಳಿ ನಿನಗೆ ಹೇಳ್ತಾ ಇದೀವಿ ಕಣಮ್ಮ. ಎಲ್ಲೋಡಿಲಿ ವಾಲದ್ದು ಬೋಲ್ ಸಮಸ್ಯೆ ಆಗ್ಬಿಟ್ಟೈತೆ. ಅಯ್ಯೋ ಹಿಂಗಾಗಿಲ್ಲ ಕಣಮ್ಮ. ಏನಾಗೈತೆ ನನಗೆ ಗೊತ್ತೇ ಇಲ್ಲಲ್ಲತ್ತೆ. ಇವಾಗ ಹರ್ಸಲ ಅಡಿಕೆ ಗಿಡ ಬೋರು ಎಲ್ಲನ ನಿಮಗೆ ಗೊತ್ತಾ ಇದ್ದಾವೆ. ಆ ವರ್ಷಿತ ಬಿಡಲ್ಲ ಅಂತ ಹೇಳ್ತಾ ಇದ್ದಾಳೆ. ಬಿಡ್ಲಿಲ್ಲ ಅಂದ್ರೆ ಹೆಂಗಾಗುತ್ತಮ್ಮ? ನೋಡು, ನಾವಿವಾಗ ಮೇಲೆ ರೋಡ್ ಬಿಡ್ತೀವಿ. ಇವಾಗ ಅದೆಷ್ಟು ರೋಡ್, 10 ಅಡಿ ರೋಡ್ ಐತೆ, ಅದನ್ನು ಬಿಡ್ತೀವಿ. ಸಾಕು, ಒಂದು 7-8 ಅಡಿ ರೋಡ್ ಬಿಟ್ರಿ ಅಮ್ಮ. ಒಂದು ಟ್ಯಾಕ್ಟ್ರಿ ಹೋಗಂಗೆ ಬಿಟ್ರೆ ಸಾಕು, ಅದಕ್ಕೆ ಬಿಡ್ತೀವಿ ಇವಾಗ ಅಂತ ಹೇಳ್ತಾ ಇದ್ದೀವಿ. ಅವಳು ಇಲ್ಲ, ಅಡಿಕೆ ಗಿಡನೂ ಅವನು ಬಿಡಲ್ಲ ಅಂತ ಕುಕ್ಕಂಡವಳೆ. ಅರ್ಸಲ ಅಡಿಕೆ ಗಿಡನು ಬೋರು ಎಲ್ಲನ ಅಯ್ಯೋ ನಮಗೆ ಗೊತ್ತೈತೆ, ನಾ ಬಿಡಲ್ಲ ಅಂತ ಕುಕ್ಕಂಡವಳೆ. ಹೇಳು, ಬಿಟ್ಕೊಡು ಅಂತ ನೀನು. ನಾವು ಕಷ್ಟಪಡ್ತಾ ಇದ್ದೀವಿ, ಊರಿಂದ ಊರಿಗೆ ಬಂದು ನೋಡಪ್ಪ ಹೊಲ ಕೊಟ್ಟಿದ್ಕು ಹಿಂಗೆ ಮಾಡಿರು ಅಂಬೋದು ಬೇಡ ಅಲ್ಲೇ ನಮ್ಮ. ಸುಮ್ಮನೆ ಯಾಕೆ ಸೇನೆ ಕಿತ್ಕೊಂಡು ಹೋಗ್ಬೇಕು? ಇವಾಗ ಬೋರ್ ಬಿಡಲಿಲ್ಲ ಅಂದರೆ ಹೆಂಗೆ ನೀರಿಕ್ಕೆ ಮದೇಳು? ನೀರಿಕ್ಕೆ ಬೇಡ್ರಿ ಅಂತಾಳೆ. ಗಲಾಟೆ ಮಾಡ್ತಾಳೆ. ಅಮ್ಮ ನಿಮ್ಮಂಗಲ್ಲಮ್ಮ ತಾಯಿ, ನೀವು ಇಲ್ಲೋಡು ಯಾರಿಗಾನ ಆತು ಒಂದಿಟ್ಟು ಕಷ್ಟ ಅಂದರೆ ಮೊರುಗ್ತೀರಾ, ಕಷ್ಟ ಅಂದ್ರೆ ಆಗ್ತೀರಾ. ಅವಳು ಹಂಗಲ್ಲ, ಒಂದಿಟ್ಟು ಇನ್ನೇನೇನು ನಿಮ್ಮ ಥರ ಅಲ್ಲ ಕಣಮ್ಮ ಅವಳು. ಅಯ್ಯೋ ಭಾಳ ಇದ್ದಾಳೆ. ಹೌದೇನು? ಹಿಂಗಾಗೈತೆ, ನನಗೆ ಗೊತ್ತೇ ಇಲ್ಲ. ಹರ್ಷಿತಕಾಯಿಗೆ ಹೇಳ್ರಿ, ಹರ್ಷಿತಕಾಯ ಏನಿದ್ರು ಬಗೆಹರಿಸ್ಕೊಡುತ್ತೆ. ಯಾಕೆ ಹರ್ಷಿತಕಾಯ ಪಾಪ ಇವರು ಬೋಲ್ ಕಷ್ಟಾಗ ಇದ್ದಾರೆ. ನೀನೇ ಒಂದಿಟ್ಟು ಇವ್ರಿಗೆ ಸಹಾಯ ಮಾಡಬೇಕು. ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಇವಾಗ. ಯಾಕೆ ನೋಡಕ್ಕ ಪಾಪ ಬೋರಾಕ್ಸಿ ಅಡಿಕೆ ಗಿಡ ಇಕ್ತಾಗ ಸಲ ಅಡಿಕೆ ಗಿಡನೂ ನಿಮಗೆ ಬಂದರೆ ಇನ್ನು ಉಳ್ದಾವ ಏನು ಮಾಡಬೇಕು? ಆ ವರ್ಷಿತ ಇಲ್ಲಿ ಇದ್ಕೊಂಡು ಹಿಂಗೆ ಮಾಡಬಾರ್ದು ಕಣಕ್ಕ. ಅದಕ್ಕೇನೆ ಇವಾಗ ಕೈಗೆ ಹೇಳ್ರಿ ಕೊಮ್ಮಕ್ಕಯ್ಯ. ಶೀತ ನಿನ್ನೆ ನುಂಗಿದೀವಮ್ಮ, ನೀನೇನೆ ಅದೇನು ಮಾಡ್ತೀಯ ಗೊತ್ತಿಲ್ಲ.
ನೀನು ಬಗೆಹರಿಸ್ಕೊಡ್ಬೇಕು ಒಂದೀಟ. ಅಯ್ಯಮ್ಮ ಇಲ್ಲೋಡು ನಮಗೆ ಎಷ್ಟು ತೊಂದರೆ ಆಗೋಯ್ತು ಗೊತ್ತೇ ಇವತ್ತು. ಅಲ್ಲ ವರ್ಷಿತ ಒಂದು ಈಟ್ ಹೇಳಿದ ಮತ್ತೆ ಕೇಳಲ್ಲ, ಹೆಂಗೆ ಮಾತಾಡ್ತಾಳಂಗೇನೆ. ನಾವೇನೇನು ಅಂತ ತಪ್ಪು ಮಾಡಿದ್ವಿ ಅಮ್ಮಂಗೆ. ಅಯ್ಯೋ ಬಿಡ್ಬೇಕಣತ್ತೆ, ಬಿಡದಂಗಿದ್ರೆ ಹೆಂಗೆ ಸರಿ ಆಗುತ್ತೆ? ಏನೋ ಒಂದಿಟ್ಟು ಹೆಚ್ಚು ಕಡಿಮೆ ಆಗುತ್ತೆ ಪಾಪ. ನೀವು ಇಕ್ಕಿರವು ಯಾಕೆ ನಾವು ಆಡ್ಪಾಯಿಸ್ಕೆಂಬೋದು ಬಿಟ್ಕೊಡ್ಬೇಕು ಆಯ್ತಾ? ನಿಮ್ಗೆ ಅರ್ಥ ಆಗುತ್ತೆ, ಅವ್ರಿಗೆ ಅರ್ಥ ಆಗಲ್ಲ. ಇವಾಗ ನೋಡಿ ನಾವೇನು ಏನಾನ ಇವಾಗ ಒಂದಿಟ್ಟು ನಿಮ್ಮ ಕಡೆಗೆ ಬಂದಿದ್ರೆ ನಮ್ಮದು ಇವಾಗ ನೀವು ಬಿಟ್ಕೊಡ್ಬೇಕಾಗಿತ್ತು. ಹಂಗೆ ಇವಾಗ ನಾವೇನು ಕೇಳ್ತಿರ್ಲಿಲ್ಲ. ನಿಮ್ಮ ಕಡೆಗೆ ಬಂದಿದ್ರೆ ಬಿಡತ್ತವ್ರೇನೋ ಮಾಡ್ಕೊಂಡವ್ರೆ, ಕಷ್ಟ ಬಿದ್ದು ಮಾಡ್ಯವ್ರೆ, ಅವ್ರು ನೊಂದ್ಕೊಂಡ್ರೆ ನಮ್ಗೆ ಒಳ್ಳೇದಾಗಲ್ಲ ಅಂತೇಳಿ ಸುಮ್ಮನೆ ಆಗ್ತಿದ್ವಿ. ಆಮೇಲೆ ಬಿಡಲೇಬೇಕು ಅಂತ ನಾವು ಕೂಕಂತಿರ್ಲಿಲ್ಲ. ಇವಾಗ ಏನು ನಾನು ಅದಕ್ಕೆ ಮೇಲೆ ತಡಿ ರೋಡ್ ಬಿಡ್ತೀವಿ, ಇವಾಗ ಅಲ್ಲೇ ರೋಡ್ ಮಾಡ್ಕೊಂಬಂತ ಇದ್ದಾರೆ. ಒಂದು ಸಾಲ ಅಡಿಕೆ ಗಿಡ ತದ್ದು, ಒಂದು ಸಾಲ ಅಡಿಕೆ ಗಿಡ ಈಗ ಕೈಗೆ ಬಂದಿರೋ ಫಸಲು ತೆಗೆದ್ರೆ ಇನ್ನೊಂದು ವರ್ಷೋದ್ರೆ ಅಡಿಕೆ ಗಿಡ ಬರ್ತವೆ. ಇವಾಗ ಹಿಂಗೆ ಮಾಡಿರಿ ಸುಮ್ಮನಿರ್ರಿ. ನಾನೆಲ್ಲನ ಹೇಳ್ತೀನಿ ವರ್ಷಿತ್ತು ಅಮ್ಮಗೆ ಹೇಳ್ತೀನಿ ಸುಮ್ಮನಿರ್ರಿ. ಅವಳ್ತಾಗ ಯಾಕೆ ಮಾತಾಡಕ್ಕೆ ಹೋಗ್ತಿರೋಳು ಹಂಗೆ? ಮತ್ತೆ ನಮ್ಮ ವರ್ಷಿತ ಸ್ವಲ್ಪ ಒಟ್ಟುರ್ಕಿ, ಅವಳು ಸಹಿಸ್ಕೆಮಲ್ಲ. ಹಂಗೇನೆ ಅವಳು, ತಲೆ ಕೆಡಿಸ್ಕೋಬೇಡ್ರಿ. ಹೇಳಕ್ಕ ಪಾಪ. ಅಲ್ಲೊಂದಿಟ್ಟು ಸರ್ ಮಾಡಿಕೊಡು. ನೀನು ಓದಿದ್ಯಲ್ಲ, ಅವಳು ಓದ್ಯಾವಳೆ ವರ್ಷಿತ. ಹಂಗಂದ್ರು ಯಾಕೆ ನಿನ್ನೊಟ್ಟು ಬರಲ್ಲ ಕಣಕ್ಕ. ಯಾವಕ್ಕ ಏನೇ ಅಂದ್ರೂ ನಿನ್ನೊಟ್ಟು ಬರಲ್ಲ. ನೀನು ಬುದ್ಧಿನೇ ಬೇರೆ, ಅವಳ ಬುದ್ಧಿನೇ ಬೇರೆ. ಮತ್ತು ಅವಳು ಈಗಳಮ್ಮ ಇವ್ರು ಮೂವರ್ನು ಒಂಥರ ತರ್ಬೋದು, ಅವಳನ್ನ ತರೋಕ್ಕಾಗಲ್ಲ. ಅವಳೇ ಅವ್ರ ಮನೆಯಾಗ ಒಂದಿಟ್ಟು ಜೋರಾದ್ದಾಳು. ಅದು ಹೆಂಗ ದೀಕ್ಷಾನು ಪಾಪ ಅದು ಯಾಕೆ ತೊಡೆದ್ರು ಬರುತ್ತೆ, ಅದು ಒಂದಿಟ್ಟು ಪರವಾಗಿಲ್ಲ. ಸಂಗೀತನೂ ಪರವಾಗಿಲ್ಲ ಕಣಮ್ಮ. ಇಲ್ಲೇ ಇದ್ದು ಇಲ್ಲ ಒಬ್ರು ಕುಟ್ಟು ಜಗಳಕ್ಕೆ ಹೋಗಿಲ್ಲ, ಒಬ್ರು ಕುಟ್ಟು ಏನೇನು ಒಬ್ರು ತಂಟೆ ತಕ್ಕರಲ್ಲಿ ಹೋಗಿಲ್ಲ. ನಿಜವಾಗ್ಲೂ ಭಾಳ ಚೆನ್ನಾಗಿ ತಾಯಿ ನಮ್ಮಮ್ಮ ಇವತ್ತು ನೆನೆಸ್ಕೋಬೇಕು ಸಂಗೀತನ. ಅವಳದೇ ಒಂದಿಟ್ಟು ಜೋರು, ಅವಳೇ ಒಳ್ಳೆಯಳಲ್ಲ ಅಂತಾರೆ ಕಣಮ್ಮ. ಎಲ್ಲರೂ ಹಂಗೆ ಅಂಬೋದು. ನೀವು ಹೆಂಗೆ ಜೊತೆಗಿರ್ತೀರೋ ಏನೋ ಗೊತ್ತಿಲ್ಲ ಅಲ್ಲಿ. ಅಯ್ಯೋ ಏನು ಮಾಡೋದತ್ತೆ, ಜೊತೆಗೆ ಇಟ್ಕೊಂಡು ಹೋಗ್ಬೇಕು. ಅವಳು ಹಂಗೇನೆ ಒಂದಿಟ್ಟು ಜೋರು ಮಾಡೋದು ಜಾಸ್ತಿ. ನಾನೆಲ್ಲ ಅಮ್ಮಗೆ ಹೇಳ್ತೀನಿ ಸುಮ್ಮನಿರಿ ಅಮ್ಮ, ಏನು ಮಾಡೋಕ್ಕಾಗುತ್ತೆ. ಇವಾಗ ಅಲ್ಲಿ ಮೇಲೆ ರೋಡ್ ಬಿಡಿಸ್ಕೊಂಡು ಅದನ್ನು ಬಿಟ್ಕೊಡ್ರಿ ಅಂತ ಹೇಳ್ತೀನಿ. ಏನು ಅವಳು ಒಬ್ಳದೇ ಅಲ್ವಲ್ಲ, ನಮ್ಮದು 4 ಜನದ್ದು ಐತಿ. ಅವಳು ಒಬ್ಳದೇ ಆಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಅದೇನೆ ನೀವು ಹೇಳಿದ್ರೆ ನಡೀತೈತೆ. ಏನು ನೀವು ದೊಡ್ಡವ್ರು, ಫಸ್ಟ್ ನಿಮ್ದು ನಡಿಬೇಕಾಗಿರೋದು, ಅವ್ರದ್ದೇನಲ್ಲ. ನೀವು ಹೇಳ್ದಂಗೆ ಅವ್ರು ಕೇಳಬೇಕು. ದೊಡ್ಡವರಾಗಿರೋರು ನೀವು, ದೊಡ್ಡ ಮಗಳಲ್ಲ ಮನೆ ದೊಡ್ಡ ಮಗಳು, ಅದಕ್ಕೆ ನೀವು ಹೇಳ್ದಂಗೆ ಅವ್ರು ಕೇಳಬೇಕು. ಅಯ್ಯೋ ನಾವು ಹೇಳ್ದಂಗೆ ಕೇಳಲ್ಲ, ಅವಳು ಹೇಳ್ದಂಗೆ ನಾವು ಕೇಳಬೇಕು. ನಾನು ದೊಡ್ಡಿದು, ನಾನೆಲ್ಲ ತಿಳ್ಕೊಂಡಿದ್ದೀನಿ ಎಂಬ ಥರ ಮಾತಾಡೋಕೆ ಹೋಗ್ತಾಳೆ ಅವಳು. ಒಂದು ಸ್ವಲ್ಪ ಜಾಸ್ತಿ ಹಂಗೇನೆ ಅವಳು. ಸ್ವಲ್ಪ ಇವಾಗ ಹಂಗೇನೆ ಅವಳು. ನಾನೆಲ್ಲ ಹೇಳ್ತೀನಿ ಸುಮ್ಮನಿರಿ. ಅದೇನೋ ನಿಜ ಕಣಮ್ಮ. ನಾನು ತಿಳ್ಕೊಂಡಿದ್ದೀನಿ ಅಂತ ಜೋರು ಮಾಡ್ತಾಳೆ. ಆರ್ಮೇನಾಗಲಿ ನಾನು ಪೊಲೀಸ್ ಆಗಿದ್ದೀನಿ, ನನ್ನ ಪವರ್ ಏನಂತ ತೋರ್ಸೋಣ ಅಂತ ಮಾಡ್ತಾಳೆ. ನಿಜವಾಗ್ಲಮ್ಮ ನಿನ್ನೊಟ್ಟು ಬರಲ್ಲ ಅವಳು. ಇಂಥ ಒಳ್ಳೆ ಗುಣ ಐತಿ, ನಿಜವಾಗ್ಲೂ ಒಳ್ಳೆ ಗುಣ ಐತಿ. ಒಳ್ಳೆಯವ್ರಿಗೇನೆ ಕಾಲಲ್ಲಿ ಇವಾಗ ನಿಜವಾಗ್ಲೂ. ಸುಮ್ಕಿರಿ, ವಕ್ಕರಿಗೆ ಹೇಳಿದ್ಯಲ್ಲ ಬಗೆಹರಿಸ್ಕೊಡೋದು. ಸುಮ್ಕಿರತ್ತೆ. ಸುಮ್ಕಿರಿ ಸೊಮ್ಮೆಕ್ಕ, ನೀನೇನು ತಲೆ ಕೆಡಿಸ್ಕೊಬೇಡ. ವಕ್ಕಗೆ ಹೇಳಿದ್ಯಲ್ಲ ಯಾವ ಥರ ಮಾಡಿಕ್ರಿ ಚಿಕನ್ನ ಯಾತನ. ಸುಂದಕ್ಕೆ ಫೋನ್ ಮಾಡಮ್ಮ, ಚಿಕನ್ ತಗೊಂಬರ್ಲಿ. ಯಾತನ ಬಿರಿಯಾನಿ ಮಾಡಿ ಕಬಾಬ್ ಮಾಡುವಂತೆ. ಇಲ್ಲಾಂದ್ರೆ ಸಾಂಬಾರಾದ್ರೂ ಮಾಡುವಂತೆ. ಫೋನ್ ಮಾಡು. ಫೋನ್ ಮಾಡ್ತೀನಿ ತಡಿ ಅತ್ತೆ. ಬೇಡ 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 ಅತ್ತೆ, ಇವತ್ತು ಬೇಡ, ಶುಕ್ರವಾರ ನಾವು ತಿನ್ನೋದಿಲ್ಲ. ಬೇಡ ಬೇಡ ಬೇಡ, ತಿನ್ನಲ್ಲ ನಾವು. ಏನು ಬೇಡ, ಇನ್ನೊಂದು ದಿವಸ ಯಾವಾಗಾದ್ರೂ ಬರ್ತೀನಿ ಬಿಡಿ. ಅಯ್ಯೋ ಪಾಯಸನಾದ್ರೂ ಮಾಡ್ತೀನಿ ಇರ್ರಿ ಅಕ್ಕ ಸ್ವಲ್ಪ ಹೊತ್ತು. ಪಾಯಸನೇ ಮಾಡ್ತೀನಿ. ಈಗ ಶಾವಿಗೆ ಹಾಕ್ಬಿಟ್ಟು ಸ್ವಲ್ಪ ಶಾವಿಗೆ ಪಾಯಸ ಮಾಡ್ತೀನಿ, ಬೇಗ ಆಗ್ಬಿಡುತ್ತೆ. ಇದೇ ಇವಾಗ ಶುಕ್ರವಾರ ತಿನ್ನಲ್ಲ ಅಂತ. ಬಿಡಿ, ಇವಾಗ ಪಾಯಸ ಮಾಡ್ತೀನಿ. ಅಯ್ಯೋ ಸೌಮ್ಯಕ್ಕ ಏನು ಬೇಡ, ಸುಮ್ಮನಿರಿ. ಏನು ಬೇಡ ನನಗಿಲ್ಲೋಡು. ತಿನ್ನಂಗಿದ್ರೆ ನಾನೇನು ಹೇಳಿಸ್ಕೊಳ್ಳಲ್ಲ, ಮಾಡಿಕೊಡ್ರಿ ಅಂತ ಕೇಳ್ತೀನಿ. ಏನು ಬೇಡ, ನಾನೆಲ್ಲ ಹೇಳ್ತೀನಿ ಸುಮ್ಮನಿರಿ. ಹಂಗಾದೊಂದಿಟ್ಟು ಹೇಳ್ಕೊಟ್ಟು ಬಗೆಹರಿಸ್ಕೊಡಕ್ಕ ಹೇಳಿ. ನಮ್ಮ ನಿನ್ನೆ ನಂಬ್ಕೊಂಡಿದ್ದೀವಿ ವರ್ಷಿತ. ನೋಡು ನಿನ್ನಿಂದ ಹೇಳಪ್ಪ, ನಮ್ಮ ವರ್ಷಿತ ಅವತ್ತು ಮಾಡಿಕೊಟ್ಲು ಅಂತ ನೆನೆಸ್ಕೊಂತೀವಿ. ಈಗ ಹಿಂಗೆ ನಾವು ಬೋಲ್ ನೊಂದ್ಕೊಂಡಿದ್ವಿ. ಬೋಲ್ ಬೇಜಾರಾಗೈತೆ, ತುಂಬಾಕ್ತೀನಿ ಉಂಡೆ ಇಲ್ಲ, ಬೋಲ್ ಬೇಜಾರಾಗೈತೆ ನೋಡು. ಅದಕ್ಕೇನೆ ಸರಿ ಆಯ್ತು ಹೇಳಿ ಮಾತಾಡ್ತೀನಿ. ನೋಡೋರಲ್ಲ ವೀಕ್ಷಕರೇ, ನಮ್ಮ ವರ್ಷಿತ ಸ್ವಲ್ಪ ಓವರಾಗಿ ಆಡ್ತಾಳೆ ಪಾಪ. ಇವ್ರು ನೊಂದ್ಕೊಂಡ್ರೆ ನಮ್ಗೇನು ಒಳ್ಳೇದಾಗುತ್ತೆ, ಬಿಟ್ಕೊಡ್ಬೇಕು. ಏನೋ ಒಂದು ಮಾಡ್ಕೋಬೇಕು. ಸುಮ್ಮನೆ ಹಿಂಗಿದ್ರೆ ಹೆಂಗಾಗುತ್ತೆ, ಹಿಂಗಿರಬಾರ್ದು. ಇವಳು ಭಾಳ ಆಡ್ತಾ ಇದ್ದಾಳೆ ಇವಳು. ಇತ್ತೀಚೆಗೆ ನಂದೇ ನಡಿಬೇಕು, ನಂದೇ ದೊಡ್ಡಿದು ಅನ್ನೋ ಥರ ಮಾಡ್ತಾ ಇದ್ದಾಳೆ. ಅವಳು ಹೇಳ್ದಂಗೆ ನಾವ್ಯಾಕೆ ಕೇಳ್ಬೇಕು? ನಾನು ದೊಡ್ಡವಳು, ನಾನು ಹೇಳ್ತೀನಿ ಹೋಗಿ. ನೋಡ್ತಾ ಇರಿ, ಇನ್ನೇನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.